ಅಂತ ಎಲ್ಲ ಧರ್ಮಗಳು ಕೂಡಿ ಸುಮಾರು 65 ಜೊತೆ ಮದುವೆಯಿಂದ ಹಿಡಿದು ಇವತ್ತು 3 ಜೊತೆ ಮದುವೆವರೆಗೂ ಕೂಡ ಆ ಒಂದು ಪ್ರತಿ ವರ್ಷ ಮದುವೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇಂದೂರು ಗ್ರಾಮದ ವಿಶೇಷ ಏನಂತ ಹೇಳಿದ್ರೆ, ಇವತ್ತು ಹಿರಿಯರೆಲ್ಲರೂ ಯುವಕರಿಗೆ ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟು, ಅವರಿಗೆ ಬಿಟ್ಟುಕೊಟ್ಟಿದ್ದೀವಿ ನಮಗೆ ಸಂಬಂಧ ಇಲ್ಲ ಅಂತ ಹಿಂದುಳಿದಿಲ್ಲ. ಅವರೆಲ್ಲರೂ ಅವರ ಬೆನ್ನೆಲುಬಾಗಿ ಹಿಂದೆ ನಿಂತು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಈಗಿನ ಕಮಿಟಿಯವರು ಯಶಸ್ವಿಯಾಗಿ ಜಾತ್ರೆಯನ್ನು ಮಾಡಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ಬಾರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿನ ಈಗಿನ ಯುವ ಕಮಿಟಿಯವರು ಅಷ್ಟೇ ಬಹಳ ಉತ್ಸುಕತೆಯಿಂದ 6 ದಿನ ದಾಸೋಹಗಳನ್ನು ಮಾಡ್ತಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದರ ಅಂಗವಾಗಿ ಇವತ್ತಿನ ದಿನ 3 ಜೊತೆ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಮ್ಮ ಬಾಲಿನ ಮಹಂತ ಶಿವಗಳು ಹೇಳ್ತಾರೆ, ಸಂಸಾರದಲ್ಲಿಯೂ ಸದ್ಗತಿಯುಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೇ ಸಂಸಾರ, ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದರೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ ಅಂತ ಹೇಳ್ತಾರೆ. ಸಂಸಾರದಲ್ಲಿದ್ದು ಕೂಡ ಏನು ಬಸವಣ್ಣನ ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಗಣಗಳಿದ್ರು. ಆ ಲಕ್ಷದ ಮೇಲೆ 96,000 ಗಣಗಳಲ್ಲಿ 770 ಜನ ಅಮರಗಣಗಳಿದ್ರು. ಆ 770 ಜನ ಅಮರಗಣಗಳಲ್ಲಿ 5-6 ಜನ ಸನ್ಯಾಸಿಗಳು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಸಂಸಾರಿಕರೇ ಆಗಿದ್ರು. ಸಂಸಾರದಲ್ಲಿದ್ದು ಸದ್ಗತಿಯನ್ನು ಪಡಿಬಹುದು, ಮುಕ್ತಾತ್ಮರಾಗಬಹುದು, ಅಮರ ಗಣಗಳಾಗಬಹುದು ಅಂತಕ್ಕಂಥದ್ದನ್ನು 12ನೇ ಶತಮಾನದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಬಸವಣ್ಣರು ಹೇಳ್ತಾರೆ, ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ, ಅದೇ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಇಬ್ಬರಾಗಿದ್ರು ಕೂಡ ಇವತ್ತು ಕಣ್ಣು 2 ಆಗಿದ್ರು ನೋಡೋದು ಒಂದೇ ಆಗಿರುತ್ತೆ, ಕಿವಿ 2 ಆಗಿದ್ರು ಕೇಳೋದು ಒಂದೇ ಆಗಿರುತ್ತೆ, ಕಾಲು 2 ಆಗಿದ್ರು ಕೂಡ ಮುಟ್ಟುವಂಥ ಗುರಿ ಒಂದೇ ಆಗಿರುತ್ತೆ. ಹಾಗೆ ದಂಪತಿ ಇಬ್ಬರಾಗಿದ್ರು ಕೂಡ ಒಬ್ಬರನ್ನೊಬ್ಬರನ್ನ ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಬದುಕಿದ್ದೇ ಆದರೆ ನಮ್ಮ ಹಿಂದೂ ದೇವರು ಹೇಳಿದ್ರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ, ಅದು ಪರಮಾತ್ಮನಿಗೂ ಕೂಡ ತೃಪ್ತಿಯಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಒಂದೇ ಒಂದು ಕಥೆಯನ್ನು ಹೇಳಿ ಮುಗಿಸ್ತೇನೆ. ಒಂದ್ಸರಿ ಈ ಕಡೆ ಲಕ್ಷ್ಯ ಕೊಡ್ರಿ, ಹೆಣ್ಮಕ್ಳು ನೋಡ್ರಿ, ಇಲ್ಲಿ ಗದ್ದಲ ಮಾಡಬೇಡ್ರಿ, ಸ್ವಲ್ಪ ಹೊತ್ತು ಪೂಜ್ಯರ ಮಾತುಗಳನ್ನು ಕೇಳಿ. ದಿನ ಮಾತಾಡೋದು ಹೊರಗಡೆ ಹೋದ್ಮೇಲೆ ಇದ್ದೇ ಇರ್ತದೆ, ಈ ಕಡೆ ಲಕ್ಷ್ಯ ಕೊಡ್ರಿ. ಒಂದು ಕಥೆ ಹೇಳ್ತೀನಿ ಕೇಳಿ. ಒಂದ್ಸತಿ ಹೀಗೆ ನಮ್ಮ ಗುರುಗಳು ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು. ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡುವಾಗ ಒಬ್ಬ ಹೆಣ್ಣು ಮಗಳು ನಮ್ಮ ಗುರುಗಳ ಹತ್ರ ಬಂದು ಕೇಳಿದ್ಲು, ಅಜ್ಜರೇ, ನಮ್ಮ ಮನೆಗೆ ಯಾವಾಗ ನೋಡಿದ್ರು ನಮ್ಮ ಗಂಡ ಹೆಂಡತಿ ಇಬ್ಬರಿಗೂ ಜಗಳ ರೀ, ಏನು ಮಾಡಿದ್ರು ನನಗೂ ಮನೆಗೆ ಬೇಸರ ಆಗ್ತದೆ, ಮನೆಗೆ ಬರೋಕ್ಕೆ ಅವರಿಗೆ ಬೇಸರ ಆಗ್ತದೆ, ಅಷ್ಟು ಯಾವಾಗ ನೋಡಿದ್ರು ಜಗಳ ಇರ್ತದೆ, ಏನಾದರೂ ಮಾಡಿ ನಮ್ಮ ಮನೆಗೆ ಜಗಳ ಕಮ್ಮಿ ಆಗ್ಬೇಕು ನೋಡ್ರಿ, ಹಂಗೇನಾದ್ರು ಒಂಚೂರು ತೀರ್ಥ ಮಂತ್ರಿಸ್ಕೊಡ್ರಿ ಅಂತ ಕೇಳಿದ್ವಿ. ಅದಕ್ಕೆ ನಮ್ಮ ಗುರುಗಳು ಹೇಳಿದರು, ನಿನ್ನ ಗಂಡ ಏನು ಕೆಲಸ ಮಾಡ್ತಾನಮ್ಮ, ಯಾವುದೋ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ವಿ. ಅವನು ಹೊರಗಡೆಯಿಂದ ಬಂದು ಏನಾದರೂ ಬೈಯೋದು ಏನಾದರೂ ಮಾಡಿದರೆ ನೀನು ಸುಮ್ಮನೆ ಇರ್ತೀಯೋ ಏನು ಮಾಡ್ತೀಯಾ ಅಂತ ಕೇಳಿದರು. ಅದಕ್ಕೆ ಅಕ್ಕಿ ಹೇಳಿದರು, ನಾನೇನು ಕಮ್ಮಿ ಇರ್ರಿ, ಅವ್ರು ಒಂದಂದ್ರೆ ನಾನು 4 ಅಂತೀನಿ ಅಂದ್ಲಾಕಿ. ಅವ್ರು ಒಂದಂದ್ರೆ ನಾನು 4 ಅಂತೀನಿ. ಸರಿ, ಯಾಕೆ ಜಗಳ ಆಗುತ್ತೆ ಅಂತ ಗೊತ್ತಾಯಿತು. ಆಯ್ತಮ್ಮ, ನಾಳೆ ಬೆಳಗ್ಗೆ ಎದ್ದು 8 ಗಂಟೆಗೆ ಬಾ, ನಾನು ಪೂಜೆ ಮಾಡಿ ತೀರ್ಥ ಎತ್ತಿಟ್ಟಿರ್ತೀನಿ, ಕೊಡ್ತೀನಿ ಅಂತ ಹೇಳಿದರು. ಆಕೆ ತಿರುಗಿ ದಿನ 8 ಗಂಟೆಗೆ ಬಂದಳು. ಬಂದಮೇಲೆ ಇವರೊಂದು ಬಾಟ್ಲು ತುಂಬ ತೀರ್ಥ ಎತ್ತಿಟ್ಟಿದ್ರು. ಆಕೆ ಕೈಗೆ ಕೊಟ್ಟರು, ನಿನ್ನ ಗಂಡ ಸಂಜೆ ಮುಂದೆ ಎಷ್ಟು ಗಂಟೆ ಬರ್ತಾನೆ ನೌಕರಿಯಿಂದ, ಸಂಜೆ ಮುಂದೆ 6 ಗಂಟೆಗೆ ಬರ್ತಾನ್ರಿ ಅಂತ ಹೇಳಿದ್ಲು. ನೋಡು, ಸರಿಯಾಗಿ 6 ಗಂಟೆಗೆ ಈ ತೀರ್ಥ ಬಾಯಿಗೆ ಹಾಕು, ಸರಿಯಾಗಿ 6 ಗಂಟೆಗೆ ಈ ತೀರ್ಥ ಬಾಯಿಗೆ ಹಾಕು. 6ರಿಂದ 7 ಗಂಟೆ ತನಕ 1 ತಾಸು ಈ ತೀರ್ಥ ನುಂಗಲು ಬೇಡ, ಉಗುಳು ಬೇಡ, ಈ ತೀರ್ಥ ಬಾಯಾಗೆ ಇರಬೇಕು ಅಂತ ಹೇಳಿದರು. ಆಯ್ತಜ್ಜರೆ, ಇದನ್ನು 1 ದಿನ ಮಾಡಬೇಡ, 1 ವಾರ ಆಗೋಷ್ಟು ಕೊಟ್ಟಿನ, 1 ವಾರ ಹಿಂಗೆ ಮಾಡು ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ಲು. ಮನೆಗೆ ಬಂದ್ಲು. ಇನ್ನೇನು ಗಂಡ ಬರೋ ಟೈಮ್ ನೋಡಿದ್ಲು, ತೀರ್ಥ ಬಾಯಿಗೆ ಹಾಕ್ಕೊಂಡ್ಲು. ಇವನಿಗೆ ಮನೆಗೆ ಬರೋಕ್ಕೆ ಬೇಸರ, ಆಕಿ ಏತಿ ಅಂದ್ರೆ ಪ್ರೀತಿ ಅಂತಿದ್ಲು. ಹಾಗಾಗಿ ಒಳಗಡೆ ಬರ್ತಾನೆ ಬೈಕೊಂತ ಬಂದ, ಈಕಿನೂ ತಿರುಗಿ ಬೈಬೇಕು ಅಂತಾಳೆ, ಬಾಯಾಗಿ ತೀರ್ತಿತ್ತು. ಅವು 1 ಬೈದ 2 ಬೈದ, ಜಗಳ ಯಾವಾಗ ಜಾಸ್ತಿ ಆಗ್ತವೆ, ನೀವು ಒಂದಂದು ನಾನು ಒಂದಂದ್ರೆ ಜಾಸ್ತಿ, ನೀವೆಷ್ಟಂದ್ರೂ ಸುಮ್ಮನೆ ಇದ್ದರೆ. ಅವ್ನು ಸುಮಾರು ಹೊತ್ತು ಬೈದ, ಅಕ್ಕಿ ಅಂತ ತಿರುಗಿ ಮಾತಾಡಲಿಲ್ಲ, ಅಲ್ಲಿಗೆ ಜಗಳ ನಿಲ್ತು. 2ನೇ ದಿನ ಹಿಂಗೆ ಆಯಿತು, 3ನೇ ದಿನ ಹಿಂಗೆ ಆಯಿತು, 4ನೇ ದಿನ, 5ನೇ ದಿನ, 6ನೇ ದಿನ ಗಂಡ ಬಂದು ಭಾಳ ಖುಷಿಯಾಯಿತು ಅವನಿಗೊಂಥರ. ಆಮೇಲೆ ಹೆಂಡ್ತಿಗೆ ಹೇಳ್ದ, ನೋಡು ನಮ್ಮ ಮನೆಯಲ್ಲಿ ಜಗಳ ನಿಂತದೆ. ಈಕಿನೂ ಹೇಳಿದ್ಲು,
ನೋಡ್ರಿ, ನಮ್ಮೂರಿಗೆ ಪುರಾಣ ಕಚಾರ್ ಬಂದರಲ್ಲ, ಅವರಿಂದ ಜಗಳ ನಿಂತದೆ. ಇವತ್ತು ನಾ ಒಂದು ವಾರದಿಂದ ಶಾಂತವಾಗಿದ್ದೀನಿ, ಹೋಗಿ ಅವರನ್ನು ಭೇಟಿಯಾಗಿ ಬರೋಣ ಅಂತ ಹೇಳಿದ್ವಿ. ಅವನಿಗೆ ಬಹಳ ಖುಷಿಯಾಗಿತ್ತು. ಮನೆ ದಿನ ಜಗಳ ನಿಂತಿತ್ತು. ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಗುರುಗಳ ಹತ್ರಕ್ಕೆ ಬಂದರು. ಗುರುಗಳ ಹತ್ರಕ್ಕೆ ಬಂದ ತಕ್ಷಣ ಹೆಣ್ಮಗಳು ಹೇಳಿದ್ಲು, ಅಜ್ಜರೇ ನೀವು ಕೊಟ್ಟಿರೋ ತೀರ್ಥ ಪವಾಡ ಮಾಡ್ಬಿಟ್ಟದ್ರಿ ಅಂದು. ಅವನಿಗೇನು ವಿಷಯನೇ ಗೊತ್ತಿಲ್ಲ ಪಾಪ ಅದು. ಆಮೇಲೆ ಗುರುಗಳು ಹೇಳಿದರು, ನೋಡಮ್ಮ, ನಿಮ್ಮ ಮನೆಯಲ್ಲಿ ಜಗಳ ನಿಂತಿದ್ದು ಕೇವಲ ನಾನು ಕೊಟ್ಟಿದ್ದ ತೀರ್ಥದಿಂದ ಅಲ್ಲ. ಅವನು ಹೊರಗಡೆಯಿಂದ ಬಂದು ಬೈದಾಗ ನೀನೇನು ತಿರುಗಿ ಬೈಲಿಲ್ವಲ್ಲ, ಅದಕ್ಕೆ ನಿಮ್ಮ ಮನೆ ಜಗಳ ನಿಂತದೆ ಅಂತ. ಒಬ್ಬರನ್ನೊಬ್ಬರನ್ನ ಗಂಡ ಸಿಟ್ಟು ಬಂದಾಗ ಹೆಂಡತಿ ತಾಳ್ಕೋಬೇಕು. ಇವತ್ತೆಲ್ಲರೂ ತಾಳಿ ಕಟ್ಟಿಕೊಂಡಿರೋ ಉದ್ದೇಶ ತಾಳ್ಮೆಯಿಂದ ಬದುಕಬೇಕು ಅಂತ. ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟ ಸುಖ ದುಃಖ ಎಲ್ಲ ರೀತಿಯಲ್ಲೂ ಬರ್ತಿರ್ತವೆ. ಅದನ್ನು ಸಮಭಾಗಿತ್ವದಲ್ಲಿ ಗಂಡನಿಗೆ ಸಿಟ್ಟು ಬಂದಾಗ ಹೆಂಡತಿ ತಡ್ಕೋಬೇಕು, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ತಡ್ಕೊಳ್ಬೇಕು. ನಾವು ಮನೆಯಲ್ಲಿ ಸಂತೋಷವಾಗಿ ಬದುಕಬೇಕು ಅಂತ ಹೇಳಿದ್ರೆ ನಾವು ಒಂದು ಇದನ್ನು ಕಲಿಬೇಕು. ಏನಂದರೆ, ಯಾವಾಗಲೂ ಗಂಡ ಹೆಂಡತಿಗೆ ಹೇಳಿರ್ತಿರ್ಬೇಕು ಎಲ್ಲ ನಿನ್ನಿಂದ ಅಂತ. ಹೆಂಡತಿ ಗಂಡನಿಗೆ ಹೇಳ್ತಿರ್ಬೇಕು ಎಲ್ಲ ನಿನ್ನಿಂದ ಅಂತ. ಈ ಸರಿಯಾದ ರೀತಿಯಲ್ಲಿ ಅದು ನಿನ್ನಿಂದ ಅಂದರೆ ಮನೆ ಸಮೃದ್ಧಿಯಾಗಿರ್ತದೆ, ನನ್ನಿಂದ ಅಂದರೆ ಮನೆ ನರಕ ಆಗ್ತದೆ. ಅದನ್ನು ಸರಿಯಾಗಿ ಕಲ್ತ್ಕೊಂಡು ಇವತ್ತೆಲ್ಲ ಗುರುಗಳ ಸಮ್ಮುಖದಲ್ಲಿ 3 ಜೊತೆ ಇವತ್ತು ದಾಂಪತ್ಯ ಜೀವವನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲ ಪೂಜ್ಯರ ಆಶೀರ್ವಾದ ಸಿಗ್ತದೆ. ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಕೂಡ ಜೀವನವನ್ನು ಕಲ್ಮೇಶ್ವರ ದೇವರು ತಮಗೆಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಪ್ರತಿ ವರ್ಷ ನಮ್ಮ ಇಂದೂರು ಜಾತ್ರಾ ಕಮಿಟಿಯವರು, ಇಂದೂರಿನ ಎಲ್ಲ ಹಿರಿಯರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನನ್ನನ್ನು ಬಿಟ್ಟು ಮಾಡೋದಿಲ್ಲ. ಅತ್ಯಂತ ಭಕ್ತಿಯಿಂದ ಇವತ್ತು ನನ್ನನ್ನು ಕರೆದು ಒಂದಿಷ್ಟು ನಿಮ್ಮನ್ನೆಲ್ಲ ಉದ್ದೇಶದನ್ನ ಇಟ್ಟು ಒಂದಿಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ.